ವಿವೇಕವನ್ನು ಕ್ಷಣಕಾಲದಲ್ಲಿ ಕಳ್ಕೊಂಡ್ರು. ಅವರ ಸಣ್ಣತನವನ್ನು ನೋಡಿ ಇವರು ಜ್ಞಾನಿಗಳಲ್ಲ ಅಂತ ತಿಳ್ಕೊಂಡಿದ್ರಿಂದ ಮರುಕ್ಷಣದಲ್ಲಿ ಭೂಮಿಗೆ ಅಸುರರಾಗಿ ಹುಟ್ಟಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿವೇಕ ಎಂಬತಕ್ಕಂತಹದ್ದು ಎಲ್ಲರಿಗೂ ಕೆಲಸ ಮಾಡ್ತಾ ಇರಬೇಕು. ವಿವೇಕ ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ಸಾಧನೆ ಎಂಬತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದೇ. ವಿವೇಕ ಕಳ್ಕೊಂಡ್ಬಿಟ್ರೆ ದೇವತೆಗಳೇ ಕೆಳಗೆ ಬೀಳ್ತಾರೆ ಅಂದ್ರೆ ಮನುಷ್ಯರ ಪಾಡೇನು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಬ್ರಹ್ಮದೇವರು ಎಲ್ಲವನ್ನೂ ಸೃಷ್ಟಿ ಮಾಡಿದ್ರಂತೆ, ಅವರಿಗೆ ಸಮಾಧಾನವಾಗಲಿಲ್ಲ. ಮನುಷ್ಯರನ್ನು ಸೃಷ್ಟಿ ಮಾಡಿದಾಗ ಸಮಾಧಾನವಾಯ್ತಂತೆ. ಯಾಕೆ? ವಿವೇಕ ಜ್ಞಾನ ಇದೆ ಮನುಷ್ಯನಿಗೆ. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥ ತೀರ್ಮಾನವನ್ನು ಮಾಡ್ತಾ ತನ್ನ ಸಾಧನೆಯನ್ನು ಮಾಡ್ಕೋತಾನೆ. ಆದ್ದರಿಂದ ನನ್ನ ಧರ್ಮ ಸಾರ್ಥಕ ಅಂತ ಯಾವ ಬ್ರಹ್ಮದೇವರು ಅನ್ಕೊಂಡ್ರಂತ. ಆದ್ರಿಂದ ಮನುಷ್ಯ ದೇಹವೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆ? ವಿವೇಕ ಇರುವುದರಿಂದ. ಇಂಥ ಯಾವ ವಿವೇಕದಿಂದ ನೀವೇ ನೋಡ್ತಕ್ಕಂಥವರಾಗಿ ಭಾಗವತವನ್ನ. ಯಾಕೆ? ವೈಕುಂಠಕ್ಕೆ ಎಂದೆಂದೂ ನಾಶ ಇಲ್ಲ. ಯಾಕೆ? ಭಗವಂತನಿಗೆ ವಿಕುಂಠ ಅಂತ ಹೆಸರು. ಯಾಕೆ? ವಿಗತಃ ಕುಂಠಿತಃ ಯಸ್ಮಾತ್. ಭಗವಂತನಿಗೆ ವೃದ್ಧಿಯೂ ಇಲ್ಲ, ಹ್ರಾಸವೂ ಇಲ್ಲ. ಹಾಗೆ ಭಗವಂತನ ಮನೆಯಾಗಿರ್ತಕ್ಕಂಥ ವೈಕುಂಠಕ್ಕೂ ಕೂಡ ವೃದ್ಧಿ ಕ್ರಾಸಾದಿಗಳಿಲ್ಲ. ಶಶ್ವರೇಕ ಪ್ರಕಾರವಾಗಿರ್ತಕ್ಕಂಥದ್ದು. ಇಂಥ ಯಾವ ವೈಕುಂಠದಲ್ಲಿ ಯಾರು ಒಳಗೆ ಪ್ರವೇಶ ಮಾಡ್ತಾರೆ ಅವರಿಗೂ ಕೂಡ ಕುಂಠಿತ ಇಲ್ಲ ಅಂದ್ಬಿಟ್ರೆ. ಯಾಕೆ? ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಯಾವ ಜೀವರಾಶಿಗಳು ವೈಕುಂಠವನ್ನು ಪ್ರವೇಶ ಮಾಡ್ತಾರೆ ಅವರ ಯಾವ ಮನಸ್ಸಿನಲ್ಲಿ ಏನು ಇಚ್ಛೆ ಬರುತ್ತೆ ಅದಕ್ಕೆ ಕುಂಠಿತ ಇಲ್ಲ, ಅಂದ್ರೆ ಪ್ರತಿಬಂಧಕ ಇಲ್ಲ. ಏನೇನು ಬಯಸ್ತೀರೋ ಅದೆಲ್ಲ ನಿಮ್ಮ ಕಣ್ಣು ಮುಂದೆ ನಿಂತುಕೊಳ್ಳುತ್ತೆ ಎಂದ್ರು. ಹಣ್ಣು ತಿನ್ನಬೇಕು ಅಂದ್ರೆ ಹಣ್ಣಿನ ಮರ ಅದೇ ಬಂದು ನಿಮ್ಮ ಮುಂದೆ ನಿಂತುಕೊಳ್ಳುತ್ತೆ ಎಂದ್ರು. ಹಣ್ಣು ಕೇಳೋದು ಬೇಡ, ಹಾಗೆ ಬಾಯಿಗೆ ಬರಲಿ ಅಂದ್ರೆ ತಪ್ಪಂತ ಬಂದು ಬಾಯಿಗೆ ಹಲ್ಲು ಕಚ್ಕೊಳ್ಳುತ್ತೆ ಎಂದ್ರು. ಅಯ್ಯೋದು ಬೇಡ, ಹಾಗೆ ಹೊಟ್ಟೆ ಒಳಗೆ ಹೋಗಲಿ ಅಂದ್ರೆ ಗುಳಕ್ಕಂತ ಹಾಗೆ ಒಳಗೆ ಹೋಗುತ್ತೆ ಎಂದ್ರು. ಈ ರೀತಿಯಾಗಿ ಏನು ಇಚ್ಛೆ ಪಡ್ತೀರೋ ಎಲ್ಲವೂ ಅಲ್ಲಿ ಬರ್ತಕ್ಕಂಥದ್ದಾಗತ್ತೆ. ನಿಮ್ಮ ಇಚ್ಛೆಗೆ ಪ್ರತಿಬಂಧಕವೇ ಇಲ್ಲ. ಯಾವಾಗ ನಮ್ಮ ಇಚ್ಛೆಗೆ ಪ್ರತಿಬಂಧಕ ಇಲ್ಲ ನಮಗೆ ದುಃಖ ಆಗಲ್ಲ ಅಂದ್ರು. ನಮಗೆ ಈ ಲೋಕದಲ್ಲಿ ದುಃಖ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಒಳ್ಳೆ ಹೆಂಡತಿ ಬೇಕು ಅಂತ ತಪ್ಪಿಸಿದೆ, ಆದ್ರೆ ಕರೆ ಹೆಂಡತಿನೇ ಸಿಗ್ತಾಳೆ. ಬೆಳಿಗ್ಗೆ ನೋಡಿದಾಗೆಲ್ಲ ನಮಗೆ ದುಃಖ ಆಗುತ್ತೆ, ಅಯ್ಯೋ ಅಂತ ಹೆಂಡತಿ ಸಿಕ್ಕಿಲ್ವೇ ಅಂತ. ಯಾಕೆ? ಇಚ್ಛೆಗೆ ಅನುಗುಣವಾಗಿ ನಮಗೆ ಯಾವಾಗ ವಸ್ತು ಸಿಕ್ಕಲ್ಲ ಆಗ ನಮಗೆ ದುಃಖ ಆಗ್ತದೆ. ಟಿಕೆಟ್ ತಗೋತೀವಿ, ಲಾಟ್ರಿ ಟಿಕೆಟ್ ₹1,00,000 ಬರಬೇಕು ಅಂತ, ಬರಲಿಲ್ಲ, ದುಃಖ ಪ್ರಾರಂಭ ಆಯ್ತು. ಇದ್ದಿದ್ದು ಕಳ್ಕೊಂಡ ಅಂದ್ರು. ಅದಕ್ಕೆ ಲಾಟ್ರಿ ಅಂತ ಇಟ್ಟಿರೋದಕ್ಕೆ. ಬರೀ ಲಾಟ್ರಿ ಹೊಡೆಯೋದಲ್ಲ, ಇರೋದನ್ನು ಲಾಟ್ರಿ ಆಗುತ್ತೆ, ಅದಕ್ಕೆ ಲಾಟ್ರಿ ಅಂತ ಹೆಸರು. ಆದ್ದರಿಂದ ಯಾವುದನ್ನ ಇಚ್ಛೆ ಪಡ್ತೀವಿ, ರ್ಯಾಂಕ್ ಬರಬೇಕು ಅಂತ ಆಸೆ, ಬರಲಿಲ್ಲ, 1% ಹೋಯ್ತು, ದುಃಖ ಪ್ರಾರಂಭ ಆಯ್ತು ಅಂದ್ರು. ಪಾಸ್ ಆಗಬೇಕು ಅಂತ ಆಸೆ, ಫೇಲ್ ಆಯ್ತು, ದುಃಖ ಬಂತು ಅಂದ್ರು. ಹಾಗೆ ನಮ್ಮ ಇಚ್ಛೆಗೆ ಪ್ರತಿಬಂಧಕ ಬರ್ತದೆ ಮನುಷ್ಯ ಜನ್ಮದಲ್ಲಿ, ನಾನಾ ವಿಧವಾಗಿರ್ತಕ್ಕಂಥ ಯೋನಿಗಳಲ್ಲಿ. ಅದಕ್ಕೆ ನಮಗೆ ದುಃಖ ತಪ್ಪಿದ್ದಲ್ಲ. ವೈಕುಂಠದಲ್ಲಿ ಹಾಗಲ್ಲ. ಒಮ್ಮೆ ಒಳಗೆ ಪ್ರವೇಶ ಮಾಡಿಬಿಟ್ರೆ ನಿಮ್ಮ ಇಚ್ಛೆಗೆ ಪ್ರತಿಬಂಧಕವೇ ಇಲ್ಲ. ಏನಿಚ್ಛೆ ಪಡ್ತೀರೋ ಅದೆಲ್ಲವೂ ನಿಮ್ಮ ಕಣ್ಣು ಮುಂದೆ ನಿಂತಿರ್ತಕ್ಕಂಥದ್ದಾಗತ್ತೆ. ಸಕಲ ಭೋಗಗಳು ಕೂಡ ನೀಡತಕ್ಕಂಥದ್ದಾಗತ್ತೆ. ಆದ್ದರಿಂದ ನಿಮಗೆ ದುಃಖದ ಗಂಧವೂ ಇಲ್ಲ ಅಂದ್ಬಿಟ್ರು ಆ ವೈಕುಂಠದಲ್ಲಿ. ಇಂಥ ಯಾವ ವೈಕುಂಠಕ್ಕೆ ಎಂದೆಂದೂ ನಾಶ ಇಲ್ಲ. ಭಗವಂತನಿಗೂ ನಾಶ ಇಲ್ಲ, ವೈಕುಂಠಕ್ಕೂ ನಾಶವಿಲ್ಲಪ್ಪ. ಚಂದದವನ ಮನೆಯನಿಪ ವೈಕುಂಠಕ್ಕೆ ಮಂದಮತಿಯೇ ನಾಶ ಬುಂಟೆ. ತನ್ನ ಮನೆ ಪೋದ ಮೇಲೆ ನಾರಾಯಣ ಬಂದಗನಂತೆ ಕಾನನದಿ ವನಿತೆಯರ ಕೂಡಿ ಪಲ್ಪಣವ ಮೆಲುವನೆ. ಮನ ಬಂದಂತೆ ನುಡಿವರೆ ನಶ್ವರವಲ್ಲದ ಈ ಪದವೇ ಪುದರಿಗೆ ಶಾಶ್ವತವೆನಿಪುದು. ಭಾಸ್ವರ ವೈಕುಂಠವದರಿಂದ ಎಲ್ಲರಿಗೆ ನಿಶ್ಚಂತ ಮುಕುತಿ ಕಾಣಿರು. ಒಂದೊಮ್ಮೆ 14 ಲೋಕಗಳು ಲಯಕಾಲದಲ್ಲಿ ಮುಳುಗಿ ಹೋಗುತ್ತೆ, ವೈಕುಂಠವೂ ಮುಳುಗಿ ಹೋಗುತ್ತೆ ಅಂದ್ರೆ ಹಾಗಾದ್ರೆ ಭಗವಂತ ಏನಾದರೂ ಕಾಡಿನಲ್ಲಿ ಇರ್ತಕ್ಕಂಥ ವ್ಯಾಧನಂತೆ ಯಾವ ಎಲೆ ಹಣ್ಣುಗಳನ್ನು ತಿನ್ಕೊಂಡು ಕಾಡಿನಲ್ಲಿ ಬದುಕಂತೆ ಇರ್ತಕ್ಕಂಥವನಾಗ್ತಾನೇನೋ. ಆದ್ದರಿಂದ ವೈಕುಂಠಕ್ಕೆ ಎಂದೆಂದೂ ನಾಶವಿಲ್ಲ. ಅದಕ್ಕೇನೆ ಲಯಕಾಲದಲ್ಲಿ ಬ್ರಹ್ಮದೇವರಿರ್ತಕ್ಕಂಥ ಸತ್ಯಲೋಕದಿಂದ ಕೆಳಗೆ ನಾಶವನ್ನು ಹೇಳಿದ್ದಾರೆ ಹೊರತು ಸತ್ಯಲೋಕದ ಮೇಲಿರ್ತಕ್ಕಂಥ ವೈಕುಂಠಕ್ಕೆ ನಾಶ ಎಂಬುದಾಗಿ ಯಾವ ಗ್ರಂಥದಲ್ಲೂ ಇಲ್ಲ. ಯಾಕೆ? ಅದು ಶಾಶ್ವತವಾಗಿರ್ತಕ್ಕಂಥ ಲೋಕ. ಇಂಥ ಯಾವ ನಾಶವಾಗದೇ ಇರತಕ್ಕಂಥ ಶಾಶ್ವತವಾದ ಸ್ಥಾನವನ್ನೇ ಭಗವಂತ ತನ್ನ ಭಕ್ತರಿಗೆ ನೀಡ್ತಕ್ಕಂಥವನಾಗ್ತಾನೆ. ಇದನ್ನ ಭಾಸ್ವರ ವೈಕುಂಠ ಅಂದ್ಬಿಟ್ರು. ಯಾಕೆ? ಯಾವಾಗಲೂ ಕೂಡ ಕೋಟಿ ಸೂರ್ಯ ಪ್ರಕಾಶನ ಮೆನುಗ್ತಕ್ಕಂಥ ತೇಜೋರೂಪವಾಗಿರ್ತಕ್ಕಂಥ ಲೋಕ ಇದಪ್ಪ. ಇದೇ ಮುಕ್ತಿ ಎಂಬುದಾಗಿ. ಪರಮಾಂಗತಿಯಂದು ವೈಕುಂಠದ ರಸನ ಸೀವರನ ಶುಕಯೋಗಿ ವರ್ಣಿಸಿದ ಅರಿಕೆಯುಳ್ಳ ಬುಧರು ಅದರಿಂದ ಪದವನ್ನೇ ಪರವ ಮುಕುತಿಯನಬೇಕು. ಅದಕ್ಕೆ ಯಾವ ಸಹಸ್ರೇಶ ಪುರುಷ ಇತ್ಯಾದಿಗಳಿರ್ತಕ್ಕಲ್ಲಿ ತ್ರಿಪಾದಸ್ಯ ಅಮೃತಂ ದಿವಿ, ಭಗವಂತನ 3 ಪಾದಗಳ ಶ್ವೇತದ್ವೀಪ ಅನಂತಾಸನ ವೈಕುಂಠ ಎಂಬತಕ್ಕಂಥದ್ದೇ
ಮುಕ್ತ ಲೋಕ ಎಂಬುದಾಗಿ ಸ್ಪಷ್ಟವಾಗಿ ಶ್ರುತಿಯೂ ಹೇಳ್ತಾ ಇದೆ. ಇನ್ನು ಪುರಾಣಗಳು ಕೂಡ ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೂ ಕೂಡ ಪರಮಗತಿ ಭಗವಂತನೇ. ಭಗವಂತನ